ಸ್ನೇಹಿತರೆ, ನೇರವಾದ ಸೌತೆಕಾಯಿ ಬೇಕು ಎಂದು ಟೊಯೋಟಾ ಎಟಿಯೋಸ್ ಲಿವಾ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ನೋಡೋದಕ್ಕೆ ತುಂಬಾ ಸಖತ್ತಾಗಿದ್ದಾರೆ. ಆ್ಯಂಡ್ ಇದು ಸ್ನೇಹಿತರೆ ಈ ಒಂದು ಕಾರ್ನ ಬ್ಯಾಕ್ ಸೈಡಲ್ಲಿ ನಿಂತ್ಕೊಂಡು ಶೇರ್ ಮಾಡಿಕೊಂಡಿದ್ದ ಸೆಕೆಂಡ್ ಪ್ರೊಫೈಲ್ ಪಿಕ್ಚರ್ ಆಗಿರುತ್ತೆ. ಎರಡು ಪಿಕ್ಚರಲ್ಲೂ ತುಂಬಾ ಒಂದು ಸುಂದರವಾಗಿ ಕಾಣಿಸುತ್ತಿದ್ದಾರೆ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಸೊ ಬನ್ನಿ ಸ್ನೇಹಿತರೆ, ಇನ್ನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ಚರ್ಚೆ ಮಾಡೋಣ. ನೇರವಾದ ಸೌತೆಕಾಯಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೌತೆಕಾಯಿ ಚಿಕ್ಕದು ಆಗಿದ್ದರೂ ಪರವಾಗಿಲ್ಲ, ಓಕೆ, ಆದರೆ ನೇರವಾಗಿ ಇರಬೇಕು ಎಂದು ಒಂದು ಚಿಕ್ಕ ಕಂಡೀಷನ್ ಹೇಳಿದ್ದಾರೆ. ನೇರವಾದ ಸೌತೆಕಾಯಿ ಪೂರ್ಣ ಒಳಗೆ ನುಗ್ಗುತ್ತದೆ, ಒಳ್ಳೆ ನೆಮ್ಮದಿ ಕೂಡ ಸಿಗುತ್ತದೆ ಎಂದು ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ. ಸೌತೆಕಾಯಿ ಚಿಕ್ಕದು ಆಗಿದ್ದರೂ ಪರವಾಗಿಲ್ಲ, ಆದರೆ ನೇರವಾಗಿ ಇರಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆಲೋಚನೆ ಬಂದರೆ ತೂತು ಒದ್ದೆ ಆಗುತ್ತಿದೆ ಎಂದು ಖುದ್ದಾಗಿ ರತ್ನಕುಮಾರಿ ಅವರು ಮಾಹಿತಿ ತಿಳಿಸಿದ್ದಾರೆ. ತೂತು ತೆರೆದುಕೊಳ್ಳುತ್ತಿದೆ, ಬರೀ ಅದರದ ಬಗ್ಗೆ ಚಿಂತೆ ಆಗುತ್ತಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳ ಬಂದ್ಬಿಟ್ಟು ಗದಗ ಜಿಲ್ಲೆಯ ನರಗುಂದದಿಂದ ರತ್ನಕುಮಾರಿ ಅವರು ಟೊಯೋಟಾ ಎಟಿಯೋಸ್ ಲಿವಾ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಇವರು ಸ್ನೇಹಿತರೆ 43ರ ರತ್ನಕುಮಾರಿ ಆಗಿರುತ್ತಾರೆ. ಮುಂದೆ ಬನ್ನಿ. ಆಲೋಚನೆ ಬಂದರೆ ತೂತು ಒದ್ದೆ ಆಗುತ್ತಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ ಮನೆ ಕೆಲಸದಲ್ಲಿ ಬ್ಯುಸಿ ಇರುತ್ತಾಳೆ, ಆದರೆ ರಾತ್ರಿ ಆದರೆ ಸಾಕು ಬರೀ ಅದರದ ಚಿಂತೆ ಆಗುತ್ತಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ತೂತು ತೆರೆದುಕೊಂಡಿರುತ್ತದೆ ಆ್ಯಂಡ್ ಒದ್ದೆ ಕೂಡ ಆಗುತ್ತಿದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಒದ್ದೆ ಆದರೆ ನಿದ್ದೆ ಕೂಡ ಬರೋದಿಲ್ಲ. ಸೊ ಇದೆಲ್ಲ ಸ್ನೇಹಿತರೆ ಈಕೆ ಸಮಸ್ಯೆಗಳು ಎದುರಿಸುತ್ತಿದ್ದಾಳೆ. ಇದು ಸ್ನೇಹಿತರೆ ಈಕೆ ಹತ್ತಿರತಕ್ಕಂಥ ಟೊಯೋಟಾ ಎಟಿಯೋಸ್ ಲಿವಾ ಕಾರ್ ಆಗಿರುತ್ತೆ. ತನ್ನ ಚಿಕ್ಕ ಚಿಕ್ಕ ಬಯಕೆಗಳು ಈಡೇರಿಸಿಕೊಳ್ಳಲು ಇದೇ ಕಾರಲ್ಲಿ ಬರೋದಾಗಿ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರ ಫ್ರಂಟ್ ಲುಕ್ ನೋಡೋದಾದರೆ ಗ್ರಿಲ್ ಬೋಲ್ಡ್ ಆಗಿರುತ್ತೆ, ಜೊತೆಗೆ ಹೆಡ್ಲ್ಯಾಂಪ್ಸ್ ಬಂದುಬಿಟ್ಟು ಒಂದು ಶಾರ್ಪ್ ಡಿಸೈನಲ್ಲಿ ಇರುತ್ತೆ. ಆ್ಯಂಡ್ ಬಂಪರ್ ತುಂಬಾ ಒಂದು ಕ್ಲೀನ್ ಡಿಸೈನಲ್ಲಾಗಿದ್ದು ಒಟ್ಟಾಗಿ ಸ್ನೇಹಿತರೆ ನೋಡೋದಕ್ಕೆ ಒಂದು ಸಿಂಪಲ್ ಕಾರ್ ಆಗಿರುತ್ತೆ. ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಟೈರ್ ಲ್ಯಾಂಪ್ಸ್ ಬಂದುಬಿಟ್ಟು ತುಂಬಾ ಒಂದು ಸ್ಟೈಲಿಶ್ ಆಗಿರುತ್ತೆ, ಜೊತೆಗೆ ಬ್ಯಾಕ್ ಸೈಡ್ ಬೂಟ್ ಲೈನ್ ಬಂದುಬಿಟ್ಟು ಸ್ವಲ್ಪ ವೈಡ್ ಆಗಿರುತ್ತೆ. ಆ್ಯಂಡ್ ಇದು ಬ್ಯಾಕ್ ಸೈಡ್ ಬಂಪರ್ ಕೂಡ ಒಂದು ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ. ಜೊತೆಗೆ ಸ್ನೇಹಿತರೆ ಬ್ಯಾಕ್ ಸೈಡಲ್ಲೂ ಕೂಡ ಒಂದು ಮಾಡರ್ನ್ ಲುಕ್ ಹೊಂದಿರುತ್ತದೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ 1.2 ಲೀಟರ್ಸ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಆ್ಯಂಡ್ ಒಳ್ಳೆ ಮೈಲೇಜ್ ಕೂಡ ಇರುತ್ತೆ. 23 ಕಿಲೋಮೀಟರ್ ಮೈಲೇಜ್ ಇದೆ. ಕ್ವಾಲಿಟಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಒಳಗಡೆ ಕೂಡ ಒಳ್ಳೆಯ ಸ್ಪೇಸ್ ಕೂಡ ನೋಡ್ಬೋದು ಸ್ನೇಹಿತರೆ. ಜೊತೆಗೆ ಇದರ ಒಂದು ಮೇಂಟೆನೆನ್ಸ್ ಚಾರ್ಜಸ್ ತುಂಬಾ ಕಡಿಮೆ ಇರುತ್ತೆ. ಜೊತೆಗೆ ಈ ಒಂದು ಟೊಯೋಟಾ ಎಟಿಯೋಸ್ ಲಿವಾ ಕಾರ್ ಫ್ಯಾಮಿಲಿ ಸಲುವಾಗಿ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ನೇರವಾದ ಸೌತೆಕಾಯಿ ಸಲುವಾಗಿ ಸ್ನೇಹಿತರೆ ಈ ಒಂದು ಟೊಯೋಟಾ ಎಟಿಯೋಸ್ ಲಿವಾ ಕಾರಲ್ಲಿ ಸುತ್ತಾಡುತ್ತಿದ್ದಾರೆ.